ದಿಢೀರ್ ಲೈವ್ ಬಂದ ನಟ ರವಿಚಂದ್ರನ್ ಇದೀಗ ಹನುಮಂತನಿಗೆ ಸಪೋರ್ಟ್ ಮಾಡಿ ಎಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಬನ್ನಿ ಈ ಒಂದು ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಬಹಳ ಫೇಮಸ್ ಕಂಟೆಸ್ಟೆಂಟ್ ಆಗಿ ಇದೀಗ ಇಡೀ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯೊಳಗೆ ಹನುಮಂತ ಇದ್ರೆ ಸಾಕು ಅನ್ನುವಷ್ಟು ಜನ ಇವತ್ತು ಬಿಗ್ ಬಾಸ್ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ತಾಕತ್ತು ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಹನುಮಂತನನ್ನ ಬಿಗ್ ಬಾಸ್ ಮನೆಯೊಳಗೆ ಕಳಿಸಿ ತಪ್ಪು ಮಾಡಿಬಿಟ್ರು ಅನ್ನೋ ಎಲ್ಲಾ ವೀಕ್ಷಕರು ಇದೀಗ ಹನುಮಂತನ ಇದ್ರೆ ಇದು ನಿಜಕ್ಕೂ ಬಿಗ್ ಬಾಸ್ಗೆ ಒಂದು ಕಳೆ ಅನ್ನೋದು ಇದೀಗ ಮಾತನಾಡ್ಕೊಳ್ತಾ ಇದ್ದಾರೆ. ಸದ್ಯ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಹನುಮಂತ ಇವತ್ತು ಮುಗ್ಧನಂತೆ ಇದ್ದು ಕೂಡ ಯಾವುದೇ ವಿಚಾರವೂ ಗೊತ್ತಿಲ್ಲದೆ ಕ್ಯಾಪ್ಟನ್ ಆಗಿ ಸೊ ಇಲ್ಲಿಯವರೆಗೂ ಆಟವನ್ನ ಸಖತ್ತಾಗಿ ಆಡ್ಕೊಂಡಂತಹ ಹನುಮಂತ ಇದೀಗ ಮೊದಲ ಬಾರಿಗೆ ಫಿನಾಲೆ ಟಿಕೆಟ್ ಅನ್ನ ಪಡೆದುಕೊಂಡು ತನ್ನ ಯಶಸ್ಸಿನ ಒಂದು ಟ್ರೋಫಿಯ ಹತ್ತಿರ ಆಗಿರುವಂತಹ ಹನುಮಂತನಿಗೆ ಅನೇಕರು ಸಪೋರ್ಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಇದೀಗ ಬಿಗ್ ಬಾಸ್ ಮನೆಯ ಹನುಮಂತನಿಗೆ ಸಪೋರ್ಟ್ ಮಾಡೋದಾಗಿ ಇದೀಗ ನಟ ರವಿಚಂದ್ರನ್ ಅವರು ಕೂಡ ಬಂದಿದ್ದಾರೆ. ಸೊ ನಟ ರವಿಚಂದ್ರನ್ ಅವರು ಕೂಡ ಆತ್ಮೀಯವಾಗಿ ಹನುಮಂತನಿಗೆ ಸಪೋರ್ಟ್ ಮಾಡಿ ಹನುಮಂತ ಹಳ್ಳಿಯಿಂದ ಬಂದು ಕುರಿಯನ್ನ ಮೇಯಿಸಿಕೊಂಡು ಇಲ್ಲಿಯ ಒಂದು ಮಟ್ಟದಕ್ಕೆ ಒಂದು ಸಾಧನೆ ಮಾಡಿದ್ದಾರೆ. ಸೊ ಅವರಿಗೆ ಗೆಲುವು ತುಂಬಾ ಮುಖ್ಯ. ಆ ಒಂದು ಯಶಸ್ಸು ನಿಮಗೂ ಕೂಡ ಅರ್ಪಿಸ್ತಾರೆ. ಸೊ ದಯಮಾಡಿ ನೀವು ಕೂಡ ಸಪೋರ್ಟ್ ಮಾಡಿ. ಹನುಮಂತು ಬಿಗ್ ಬಾಸ್ ಮನೆಯಲ್ಲಿ ನಿಯತ್ತಿನ ಆಟವನ್ನು ಆಡಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಗೆಲ್ಲಬೇಕು. ಹನುಮಂತು ನನ್ನ ಫೇವರೇಟ್ ಸ್ಪರ್ಧಿ, ನಾನು ಹನುಮಂತನ ಎಲ್ಲ ಎಪಿಸೋಡ್ಗಳನ್ನು ನೋಡ್ತೇನೆ ಎಂದು ನಟ ರವಿಚಂದ್ರನ್ ಇದೀಗ ಹೇಳಿಕೊಂಡಿದ್ದಾರೆ ವೀಕ್ಷಕರ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಒಂದು ಸಪೋರ್ಟ್ ರವಿಚಂದ್ರನ್ ಅವರು ಕೂಡ ಇದೆ. ರವಿಚಂದ್ರನ್ ಅವರು ಫ್ಯಾನ್ಸ್ಗಳಲ್ಲಿ ಕೂಡ ಕೋರಿಕೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಸೊ ಬಿಗ್ ಬಾಸ್ ವಿನ್ನರ್ ಆಗಬೇಕು, ಸೊ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ರವಿಚಂದ್ರನ್ ಅವರು ಕೇಳಿಕೊಂಡಿದ್ದಾರೆ. ಸೊ ಕಾದು ನೋಡಬೇಕಿದೆ ವೀಕ್ಷಕರೇ, ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ, ಟ್ರೋಫಿ ಯಾರ ಕೈಗೆ ಮುಟ್ಟುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ವಿಡಿಯೋವನ್ನ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.